ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಿನ್ನೆಯಷ್ಟೇ ಮಲೆನಾಡಿನ ಶಂಕಿತ ಉಗ್ರರ ಲಿಂಕು ಈ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಇರಬಹುದು ಅನ್ನುವಂತಹ ಒಂದು ಅನುಮಾನ ಹಾಗೂ ಸುಳಿವು ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಈ ಬೆನ್ನಲ್ಲೇ ಇಡೀ ಬಾಂಬ್ ಬ್ಲಾಸ್ಟ್ನ ವಿಚಾರ ಯಾವುದೋ ರಿವೆಂಜ್ಗಾಗಿ ನಡೆದಿದ್ದಲ್ಲ, ಬದಲಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಹೇಗಾದ್ರೂ ಮಾಡಿ ಜೈಲಿನಿಂದ ಆಚೆ ಕರ್ಕೊಂಡು ಬರೋದಕ್ಕೆ ನಡೆದಿತ್ತು ಅನ್ನುವಂತಹ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಗಿತ್ತು ಖತರ್ನಾಕ್ ಪ್ಲಾನು? ಈ ರೀತಿ ಅನುಮಾನ ಬರೋದಕ್ಕೆ ಕಾರಣ ಏನು ಅಂತ ಬನ್ನಿ ನೋಡ್ಕೊಂಡು ಬರೋಣ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಕೇಸ್ಗೆ ಟ್ವಿಸ್ಟ್. ಜೈಲಿನಲ್ಲಿರುವ ನಾಸೀರ್ಗಾಗಿ ನಡೆಯುತ್ತಾ ಸ್ಫೋಟ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ತನಿಖೆ ಮಾಡ್ತಾ ಇರೋ ತನಿಖಾ ಸಂಸ್ಥೆಗಳ ತಲೆಯಲ್ಲಿ ಮತ್ತೊಂದು ದೊಡ್ಡ ಅನುಮಾನ ಹುಟ್ಟು ಹಾಕಿವೆ. ನಾಸೀರ್ 2008ರ ಬೆಂಗಳೂರು ಸರಣಿ ಸ್ಫೋಟದ ಅಪರಾಧಿಯಾಗಿದ್ದಾನೆ. ಅಲ್ಲದೆ ಜೈಲಿನಲ್ಲಿರುವ ಯುವಕರನ್ನ ಉಗ್ರವಾದಕ್ಕೆ ಬ್ರೈನ್ ವಾಶ್ ಮಾಡುವ ಕೇಸ್ನ ಆರೋಪಿಯಾಗಿದ್ದಾನೆ. ಈ ಹಿಂದೆ ನಾಸೀರ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಬ್ಲಾಸ್ಟ್ ಮಾಡಿ ಆತ ಎಸ್ಕೇಪ್ ಮಾಡಿಸುವ ಪ್ಲಾನ್ ನಡೆದಿತ್ತು. ಇದು ಬೆಂಗಳೂರಿನಲ್ಲಿ ಜೀವಂತ ಗ್ರೆನೇಡ್ ಸಿಕ್ಕ ಪ್ರಕರಣದ ವೇಳೆ ಬಯಲಾಗಿತ್ತು. ಈಗ ಬ್ಲಾಸ್ಟ್ ಮಾಡಿದ್ರೆ ನಾಸೀರ್ನ ವಿಚಾರಣೆಗೆ ತನಿಖಾ ಸಂಸ್ಥೆಗಳು ಜೈಲಿನಿಂದ ಹೊರಗೆ ಕರೆತರಬಹುದು. ಈ ವೇಳೆ ಅಟ್ಯಾಕ್ ಮಾಡಿ ನಾಸೀರ್ ಎಸ್ಕೇಪ್ ಮಾಡುವ ಯತ್ನಕ್ಕಾಗಿ ನಡೆದಿದ್ಯಾ ಅನ್ನೋ ಅನುಮಾನ ತನಿಖಾ ಸಂಸ್ಥೆಗಳ ತಲೆಯಲ್ಲಿ ಹುಟ್ಟು ಹಾಕಿದೆ. ನಾಸೀರ್ನನ್ನ ಸದ್ಯ ಎನ್ಐಎ ಆಗಲಿ ಸಿಸಿಬಿ ಆಗಲಿ ಯಾರೂ ಕೂಡ ಕಸ್ಟಡಿಗೆ ಪಡೆಯುವ ಯತ್ನ ಮಾಡಿಲ್ಲ. ಹೀಗಾಗಿ ನಾಸೀರ್ಗಾಗಿ ಸ್ಫೋಟ ನಡೆದಿದ್ಯಾ ಎನ್ನುವ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕುಂದಲಹಳ್ಳಿ ಹೋಟೆಲ್ ಸ್ಫೋಟಕ್ಕೂ ಮೊದಲೇ ಉಗ್ರ ಚಟುವಟಿಕೆಯಲ್ಲಿ ತೊಡಗಿದ್ದ ಶಂಕೆ ಆಧಾರದ ಮೇಲೆ ಬೆಂಗಳೂರು ಬ್ಲಾಸ್ಟ್ ಬಾಂಬರ್ಗಾಗಿ ಹುಡುಕಾಟ ನಡೆಸಲಾಗ್ತಿತ್ತು. ಅದರ ಮಧ್ಯೆ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಮಾಡಿ ಕ್ರೌರ್ಯ ಮೆರೆದಿದ್ದಾನೆ ಶಂಕಿತ ಉಗ್ರ. ಉಗ್ರನಿಗೆ ಹಿಂದಿನಿಂದಲೂ ಹುಡುಕಾಟ ನಡೆಸ್ತಾ ಇರೋ ಎನ್ಐಎ ಅಧಿಕಾರಿಗಳಿಗೆ ಬಾಂಬರ್ ಹೆಸರು, ವಿಳಾಸ ಎಲ್ಲವೂ ಕೂಡ ತಿಳಿದಿದೆ. ಯಾವ ಉಗ್ರ ಸಂಘಟನೆಯ ಸದಸ್ಯ, ಯಾವ ಸಂಘಟನೆಯ ಅಣತಿಯಂತೆ ಬಾಂಬ್ ಇಡುವ ಕೆಲಸ ಮಾಡ್ತಾನೆ ಅನ್ನೋದೆಲ್ಲವೂ ಕೂಡ ಎನ್ಐಎ ಅಧಿಕಾರಿಗಳಿಗೆ ತಿಳಿಯಬೇಕಿದ್ದು, ಉಗ್ರನ ಬಂಧನವಷ್ಟೇ ಬಾಕಿ ಇದೆ ಎನ್ನುತ್ತಿದೆ ಮೂಲಗಳು.